ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್. ಇವತ್ತು ನಾನು ನಿಮಗೆ ಕರಾವಳಿ ಶೈಲಿಯ ಕಾಣೆ ಮೀನಿನ ಸಾರನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೆ. ನಾವೆಲ್ಲ ಹೊಳೆ ಮೀನನ್ನು ಇದೇ ಮೆಥಡಲ್ಲೇ ಮಾಡ್ತೇವೆ. ಇದರ ವಿಶೇಷತೆ ಅಂದರೆ ಬೆಣಚುಕಲ್ಲನ್ನು ಕಾಯಿಸಿ ಅದರಿಂದ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೆ. ಇದರಿಂದ ಪದಾರ್ಥದ ಸ್ವಾದ ಮತ್ತು ಟೇಸ್ಟ್ ಎರಡೂ ಹೆಚ್ಚಾಗುತ್ತೆ. ನೀವೀಗ ಫಸ್ಟ್ ಬೇಕಾಗುವ ಇಂಗ್ರೀಡಿಯೆಂಟ್ಸ್ಗಳನ್ನು ಬರ್ಕೊಳ್ಳಿ. ನಾನೊಂದು ಕಾವಲಿಯನ್ನು ತೊಗೊಂಡು ಅದರೊಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೆ. ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿ ಎಸಲನ್ನು ಹಾಗೆ 1 ಹಿಡಿ ಆಗುವಷ್ಟು ಒಣಮೆಣಸನ್ನು ಹಾಕಿದ್ದೆ. ಅಂದರೆ ಒಂದು 12ರಿಂದ 15 ಒಣಮೆಣಸನ್ನು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿದ್ದೆ. ನಾನು ಹಿಳಿ ಕಾಳು ಮೆಣಸು ಹಾಕಿದ್ದೆ. ನಿಮ್ಮ ಹತ್ರ ಇಲ್ಲದೇ ಇದ್ದರೆ ಕಪ್ಪು ಕಾಳು ಮೆಣಸನ್ನು ಬೇಕಾದರೆ ಹಾಕ್ಬೋದು. 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಕ್ತಾಯಿದ್ದೆ, ಕೊತ್ತಂಬರಿ. ಆಮೇಲೆ ಸ್ವಲ್ಪ ಮೆಂತೆ, ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಇದನ್ನು ಚಿಕ್ಕ ಉರಿಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ 1 ಲಿಂಬು ಗಾತ್ರದಷ್ಟು ಹುಣಸೆ ಹುಳಿಯನ್ನು ಆ್ಯಡ್ ಮಾಡಬೇಕು. ಆಮೇಲೆ ಚಿಕ್ಕದಾಗಿ ಹೆಚ್ಚಿದ ಆನಿಯನನ್ನು, ಒಂದು ಚಿಕ್ಕ ಆನಿಯನನ್ನು ಹಾಕಬೇಕು ರುಬ್ಲಿಕ್ಕೆ. ನಾನು ಒಂದು ದೊಡ್ಡ ಬೌಲಲ್ಲಿ ಕಾಯಿ ತೊಗೊಂಡಿದ್ದೆ, ಕಾಯಿ ತುರಿ. ಅದರೊಳಗೆ ಅರ್ಧ ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೆ. ಅರ್ಧ ಬೌಲ್ ಕಾಯಿಯಿಂದ ಹಾಲನ್ನು ತೆಗೆದುಕೊಂಡಿದ್ದೆ. ಈ ಹಾಲಿನಲ್ಲೇ ಅಷ್ಟು ಮಸಾಲೆಯನ್ನು ರುಬ್ಕೊಬೇಕು. ನಾನು ಅರ್ಧ kg ಕಾಣೆ ಮೀನನ್ನು ತೊಗೊಂಡಿದ್ದೆ. ಈಗ ಒಂದು ಅಡಿಕೆಯನ್ನು ತೊಗೊಂಡೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚಿಕ್ಕ ಒಂದು ಆನಿಯನನ್ನು ಹಾಕಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆಮೇಲೆ ಕಾಯಿ ಹಾಲಿನಲ್ಲಿ ರುಬ್ಬಿಟ್ಕೊಂಡ ಮಸಾಲೆಯನ್ನು ಹಾಕಬೇಕು. ಎಷ್ಟು ನೀರು ಬೇಕೋ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಯಾವಾಗ ಮಸಾಲೆ ಸರಿಯಾಗಿ ಕುದಿ ಬಂದು ಹಸಿ ವಾಸನೆ ಹೋಗುತ್ತೆ ಆವಾಗ ಮೀನನ್ನು ಆ್ಯಡ್ ಮಾಡಬೇಕು. ನಾವು ಮೀನು ಹಾಕೋದ್ರ ಮೇಲೆ ನಾವು ಒಂದು 5 ನಿಮಿಷ ಚಿಕ್ಕ ಉರಿಯಲ್ಲಿ ಕುದಿ ಬರ್ಸಿದ್ರೆ ಸಾಕು. ಯಾಕಂದರೆ ನಾವು ಆಲ್ರೆಡಿ ಮಸಾಲೆಯನ್ನು ಸರಿಯಾಗಿ ಮೊದಲೇ ಕುದಿ ಬರ್ಸ್ಕೊಂಡಿತ್ತು. ಈ ಮೀನು ತುಂಬ ಸಾಫ್ಟ್ ಇರೋದ್ರಿಂದ ನಾವು ಹೆಚ್ಚಿಗೆ ಕುದಿ ಬರ್ಸಿದ್ರೆ ಮೀನು ಹುಡಿ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಪದಾರ್ಥ ರೆಡಿಯಾಗಿತ್ತು. ಈಗ ನಿಮಗೆ ಒಗ್ಗರಣೆಯನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೆ. ನಿಮ್ಮಲ್ಲೇ ಮನೆಯಲ್ಲಿ ಒಲೆ ಇದ್ದರೆ ಒಲೆಯಲ್ಲಿ ಬೆಣ್ಣೆಗಲ್ಲನ್ನು ಬಿಸಿ ಮಾಡ್ಕೊಬೇಕು. ಬಟ್ ನಾನು ಒಲೆ ಇಲ್ಲದೇ ಇರೋದ್ರಿಂದ ಗ್ಯಾಸಲ್ಲೇ ಬಿಸಿ ಮಾಡ್ತಾಯಿದ್ದೆ. ಆಮೇಲೆ ಒಂದು 4-5 ದಿವಸದಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಒಂದು ಸೌಂಟಲ್ಲಿ ಇಟ್ಕೊಬೇಕು. ಈ ಬಿಸಿಯಾದ ಕಲ್ಲನ್ನು ಆ ಬೆಳ್ಳುಳ್ಳಿ ಮೇಲೆ ಇಟ್ಟು ಅದರ ಮೇಲೆ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ಈ ಕಲ್ಲಿನ ಬಿಸಿಯಲ್ಲೇ ಬೆಳ್ಳುಳ್ಳಿ ಬೇಯುತ್ತೆ ನೋಡಿ, ಈ ರೀತಿ ಮಾಡ್ಕೊಬೇಕು. ಇದನ್ನು ಸಾರಿಗೆ ಹಾಕಿ ಮೇಲೆ ಮುಚ್ಚಬೇಕು. ಮುಚ್ಚೋದ್ರಿಂದ ಅದರ ಘಮ ಅನ್ನೋದು ಅಲ್ಲೇ ಉಳಿಯುತ್ತೆ. ನಾವೊಂದು 5 ನಿಮಿಷ ಆದ ಮೇಲೆ ತೆಗಿಬೇಕು. ನಾವು ಬಡಿಸ್ಲಿಕ್ಕಿಂತ ಮೊದಲೇ ಆ ಬೆಣಚುಗಲ್ಲನ್ನು ತೆಗೆಯುತ್ತೆ. ಇಲ್ಲದೇ ಇದ್ದರೆ ಮೀನು ಹುಡಿಯಾಗುತ್ತೆ. ಈಗ ನೋಡಿ ಬಿಸಿ ಬಿಸಿಯಾದ ಕಾಣೆ ಮೀನಿನ ಸಾರ ರೆಡಿಯಾಗಿತ್ತು. ಇದಕ್ಕೆ ಬಾಯ್ಲ್ಡ್ ರೈಸ್ ಮತ್ತು ಒಂದು ಬಂಗಡೆ ಫ್ರೈ ಇದ್ದರೆ ಒಳ್ಳೆ ಕಾಂಬಿನೇಷನ್ನು. ನಿಮಗೆ ನಾನು ಹೇಳಿಕೊಟ್ಟ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.